ಕೃಷಿ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆಯದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೇವೆ. ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠರವರ ಹೇಳಿಕೆ ಇದು. ಕೃಷಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯದಿದ್ರೆ ಹೋರಾಟ ಮಾಡ್ತೀವಿ ಎಂದ ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠ. ಕಾಯ್ದೆ ವಾಪಸ್ ತೆಗೆದುಕೊಳ್ಳದೆ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ಪ್ರಯೋಜನ ಆಗಿಲ್ಲ. ಕಾಯ್ದೆ ಹಿಂಪಡೆಯದಿದ್ರೆ ಸರ್ಕಾರದ ವಿರುದ್ಧ ಜನಜಾಗೃತಿಯ ಹೋರಾಟವನ್ನ ಮಾಡ್ತೇವೆ. ಜನಾಂದೋಲನ ಮಹಾಮೈತ್ರಿಯ ರಾಜ್ಯ ಸಂಚಾಲಕ ಹಿರೇಮಠ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ನೇರವಾಗಿ ಹೇಳಬೇಕಂದ್ರೆ ಇವತ್ತು ಯಾಕೆ ಮಾಡ್ತಾ ಇಲ್ಲ, ಯಾರು ಪ್ರಣಾಳಿಕೆಗಳಿಗೆ ಮಾತು ಕೊಟ್ಟಿದ್ದಾರೆ ಅವರೇ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಅನಿಸೋ ಪ್ರಕಾರ ಏನಂದರೆ ಈ APMC ಮತ್ತು ಏನು ಇವೆರಡು ಕಾಯ್ದೆಗಳಿವೆ ಅವನ್ನು ಮಾಡೋದಕ್ಕೆ ಅವರಿಗೆ ಮನಸ್ಸಿದೆ. ಆದರೆ ದೇವರಾಜ್ ಅರಸ್ ಅವರು 1 ಮಾರ್ಚ್ 74ರೊಳಗೆ ಅತಿ ಚಿಕ್ಕ ರೈತರನ್ನು ಸಶಕ್ತೀಕರಣ ಮಾಡಲಿಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಏನು ತಂದಿದ್ದರು, ಈ 3 ಪಕ್ಷದೊಳಗೆ ಇವತ್ತಿನ ಪಕ್ಷದೊಳಗೆ ಇದೇನು ಲ್ಯಾಂಡ್ ಗ್ರ್ಯಾಬರ್ಸ್ ಇದ್ದಾರೆ, ಭೂಮಿ ಹೊಡೆಯುವಂಥವರು, ಇವರು ಒಂದಾಗಿದ್ದಾರೆ. ಸೊ ಅವ್ರನ್ನ ಏನಂತಾರೆ, ತಮ್ಮ ಹಿತಾಸಕ್ತಿಯನ್ನು ಬಿಟ್ಟು ಜನರ ಹಿತಾಸಕ್ತಿಯನ್ನು ಎತ್ತಿಡಿಯು ಮಾಡಬೇಕಾದ್ರೆ ನೀವು ಪ್ರಬಲವಾಗಿ ಇದ್ರ ಬಗ್ಗೆ ಕನ್ನಡಿ ತೋರಿಸಿ, ಅಧಿಕಾರದಲ್ಲಿರೋರಿಗೆ ನಿಮ್ಮದೇನು ಕೆಲಸ ಇದೆ ನಮ್ಮದೇನಿದೆ ಅದನ್ನು ಮಾಡಿ ಅವರು ತಮ್ಮ ಪ್ರಣಾಳಿಕೆಯೊಳಗೆ ಏನು ಕೊಡೋದು ಅದು ಮಾಡೋಂಗೆ ಮಾಡಬೇಕು. ಒಂದು ವೇಳೆ ಅದು ಮಾಡದಿದ್ದರೆ ಈ ಹಂಗೆ ಇಲ್ಲಿ ಕರ್ನಾಟಕದೊಳಗೆ BJPಗೆ ಹೆಂಗೆ ತೋರಿಸಿದ್ರು ಇವ್ರಿಗೂ ಕೂಡ ಅದೇ ಪರಿಸ್ಥಿತಿ ಬರುವ ಹಾಗೆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ನಾವು ನನ್ನ ಅಭಿಪ್ರಾಯದೊಳಗೆ ನೇರವಾಗಿ ಹೇಳಬೇಕಂದ್ರೆ ಇವತ್ತು ಯಾಕೆ ಮಾಡ್ತಾ ಇಲ್ಲ, ಯಾರು ಪ್ರಣಾಳಿಕೆಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.